ನಮ್ಮ ಬದುಕು ಒಂದು ಜಟಕಾ ಬಂಡಿ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಸಾಗಿಸ್ಕೊಂಡು ಬಂದಿದೀವಿ. ಯಾರು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದನು ಅಂತ ಮನೆಯಿಂದ ಆಚೆ ತಳ್ಕೋ, ಇವತ್ತು ಅವನೇ ನನ್ನ ಆನಂದ್ ನಮಗೆ ಮರ್ಯಾದ ಮಾಣಿಕ್ಯ ಆದರಿ. ಹೌದು ಭಾರತಿ, ಇವತ್ತಿನ ದಿವಸ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಊಹಿಸುವುದೇ ಕಷ್ಟವಾಗಿದೆ. ಅತಿಯಾಗಿ ನಂಬಿದ ಸೂರ್ಯ ನಮ್ಮ ಬಾಳಿಗೆ ಕತ್ತಲಾದ. ಈ ಸಮಾಜಕ್ಕೆ ಯೋಗ್ಯನಿಲ್ಲ ಎಂದು ಬೆಳೆಸಿದ ನನ್ನ ತಮ್ಮ ಆನಂದ್ ನಮ್ಮ ಕತ್ತಲಾದ ಬಾಳಿಗೆ ಬೆಳಕಾಗಿ ನನ್ನ ಕಾಲನ್ನ ಆಪರೇಷನ್ ಮಾಡಿಸಿ ನಮ್ಮ ಸೇವೆಯನ್ನು ಮಾಡುತ್ತಿರುವ ಆನಂದ್ ನಮ್ಮ ಪಾಲಿಗೆ ದೇವರು ಕೊಟ್ಟ ಮಗನಾಗಿದ್ದಾನೆ ಕಣೆ. ಹೌದು ರೀ. ನೀವಿಬ್ರೇನೋ ನನ್ನ ಬಗ್ಗೆನೇ ಮಾತಾಡ್ತಿರೋ ಕಾಣಿಸುತ್ತೆ. ನಾನೇನೇ ಒಂದು ಸಾಧನೆ ಮಾಡಿದ್ರು ಅದು ನೀವಿಬ್ಬರ ಆಶೀರ್ವಾದನೇ ಕಾರಣ. ಹೌದೌದು, ಅಣ್ಣ ಅತ್ತೆ ಅಂದ್ರೆ ನಮ್ಮ ಆನಂದ್ಗೆ ಪಂಚ ಪ್ರಾಣ. ನೀ ಬಂದಾಗ್ಲಿಂದು ತುಂಬಾ ಸಂತೋಷವಾಗಿದ್ದಾರೆ. ಇವ್ರು ಇಷ್ಟೊಂದು ಸಂತೋಷವಾಗಿರೋದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಹೌದಮ್ಮ ವಸಂತ, ನಮ್ಗೆ ಪೂರ್ವ ಜನ್ಮದ ಪುಣ್ಯ ಅನ್ಕೊಂಡಿದೀವಿ. ನಿಜವಾಗ್ಲು ನನ್ನ ಮಗನಾದ ಮೈದುನ ನನ್ನ ಆನಂದ್ ನಿಜವಾಗ್ಲು ಮರ್ಯಾದ ಮಾಣಿಕ್ಯ ಇವನ್ ಆಗೋದ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಅತ್ತಿಗೆ ನಾನೆಂದಿದ್ದರೂ ಪ್ರೀತಿ ಮಮತೆಯನ್ನು ತೋರುವ ತಾಯಿಯಾಗೆ ಕಾಣ್ತಾ ಇದ್ದೀನಿ. ಈ ತಾಯಿನ ಚೆನ್ನಾಗಿ ಹುಟ್ಟಬೇಕಾದದ್ದು ನನ್ನ ಕರ್ತವ್ಯ. ಅಣ್ಣ ಮನೆಯಲ್ಲೇ ತೆಗೆದುಕೊಳ್ಳಿ ಈ ರತ್ನ ಮಂಗಲ್ಯವನ್ನ ನನ್ನ ಅತ್ತಿಗೆ ಕೊರಳಿಗೆ ಹಾಕಿ. ಏನು ಇದೆಲ್ಲ? ಕೈ ಹಿಡಿದ ಗಂಡನಾದ ನಾನು ತಾಯಿ ರೂಪದ ನಿನ್ನ ಅತ್ತಿಗೆಗೆ ಕೊರಳ ಮಾಂಗಲ್ಯವನ್ನು ಆಡಿಸಲು ಆಗ್ಲಿಲ್ಲ. ನಾನೆಂತ ದೌರ್ಭಾಗ್ಯವಂತ. ಈ ನನ್ನ 7 ಜನ್ಮಕ್ಕೆ ನಾಚಿಕೆ ಆಗ್ಬೇಕಣೋ, ನಾಚಿಕೆ ಆಗ್ಬೇಕು. ಬನ್ನಿ ಇಲ್ಲಿ, ಹಾಗೆಲ್ಲ ಮಾತನಾಡಬಾರ್ದು. ನೀವಂತರ ಸ್ವಾಭಿಮಾನಿ. ನಿಮ್ಮಂತ ಗುಣವಂತನನ್ನ ಗಂಡನಾಗಿ ಪಡೆಯಲು ನನ್ನ ಅತ್ತಿಗೆ 7 ಜನ್ಮದಲ್ಲೂ ಪುಣ್ಯ ಮಾಡಿದ್ರು. ಅಣ್ಣ, ಕಷ್ಟ ಅಂತ ಬಂದವರನ್ನ ಯಾರನ್ನು ಬರಿಗೈಯಲ್ಲಿ ಕಳಿಸ್ತವ್ರಲ್ಲ, ಕಂಡವರ ಆಸ್ತಿಗೆ ಆಸೆ ಪಟ್ಟವರು ಅಲ್ಲ. ಅಣ್ಣ, ನೀವು ಧರ್ಮಾತ್ಮರಣ್ಣ. ಈ ರತ್ನ ಮಂಗಲ್ಯವನ್ನ ನನ್ನ ತಾಯಿ ರೂಪದ ಅತ್ತಿಗೆ ಕೊರಳಿಗೆ ಹಾಕಿ ಪ್ಲೀಸ್ ಅಣ್ಣ. ಭಾರತಿ, ಈ ಸಮಾಜದಲ್ಲಿರೋ ತಂದೆ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಬಂಧು ಬಾಂಧವರಿಗೆ, ಅತ್ತಿಗೆ ಮೈದುನರ ಪ್ರೀತಿ ವಾತ್ಸಲ್ಯ ಅಮರವಾಗಲಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಇದುವೇ ಬೇಲಿ, ಇದುವೇ ಬೇಲಿ. ರೀ, ನಂಗೆ ಆಶ್ಚರ್ಯ. ನಿತ್ಯ ಸುಮಂಗಲಿಯಾಗಿ 106 ಕಾಲ ಸಂತೋಷದಿಂದ ಬಾಳು. ಅಕ್ಕ, ಈ ಸಂತೋಷದ ಸಂದರ್ಭದಲ್ಲಿ ಯಾಕೆ ಅಳ್ತಾ ಇದ್ದೀರಾ? ಈ ರೀತಿ ಕಣ್ಣೀರ್ ಹಾಕ್ಬಾರ್ದು ಅಕ್ಕ. ಇಲ್ಲಮ್ಮ, ಇದು ಕಣ್ಣೀರಲ್ಲ, ಸಂತೋಷದ ಕಣ್ಣೀರು. ಯಾಕೆಂದ್ರೆ ನಾವು ಯಾವ ಪರಿಸ್ಥಿತಿಲಿದ್ದೋ ಇವಾಗ ನನ್ನ ಗಂಡನೂ ಸರಿ ಹೋದ್ರು, ನನ್ನ ಆನಂದನೂ ನಮಗ್ ಸಿಕ್ಬಿಟ್ಟ. ಇದೇ ನಮಗ್ ಸಂತೋಷ. ಆದ್ರೆ ನೀವು ನನ್ನ ತಂಗಿಯಾಗಿ ಸಿಕ್ಕಿದ್ರಲ್ಲ, ಅದೇ ನನಗಿನ್ನೂ ಸಂತೋಷ. ಅಕ್ಕ, ಕೊನೆಗೂ ನನ್ನನ್ನ ನಿಮ್ ತಂಗಿ ಅಂತ ಒಪ್ಕೊಂಡ್ರಲ್ಲ, ನಾನೇ ಪುಣ್ಯವಂತೆ. ನೋಡಿ, ನೀವು ನಿಜವಾಗ್ಲೂ ನನ್ನ ತಂಗಿ ಅಂತ ಭಾವಿಸಿದ್ರೆ ನಿಮ್ ಹತ್ರ ನಾನೊಂದು ಸಹಾಯ ಕೇಳ್ತೀನಿ. ನೀವು ಭಾವ ಇಬ್ರು ಸೇರ್ಕೊಂಡು ಆ ಸಹಾಯನ ದಯವಿಟ್ಟು ನನಗೆ ಮಾಡ್ಕೊಡ್ಲೇಬೇಕು. ನೀನ್ ಸಹಾಯ ಮಾಡಿದ ಮುಂದೆ ಇದು ಯಾವ್ದು ಅಲ್ಲ. ಕೇಳ್ತಿದ್ದೀರಾ ವಸಂತ? ನೀವು ನೊಂದ ಜನರ ಧ್ವನಿಯಾಗಿ, ನ್ಯಾಯ ಕೊಡಿಸುವ ನ್ಯಾಯ ದೇವತೆಯಾಗಿ, ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವ ನಿಮಗೆ ನಮ್ಮಿಂದ ಸಹಾಯನ? ನೋಡಮ್ಮ ವಸಂತ, ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಅಂತ ನಮ್ಗೆ ಹೇಳು, ಖಂಡಿತ ಮಾಡ್ತೀವಿ. ನೋಡಿ ಅಕ್ಕ, ನೀ ಮೈದ ಆನಂದ್ನ ನಾನು ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ಕೇಳ್ದೆ. ಆದ್ರೆ
ದೇವ್ರಂತಿರೋ ನನ್ನ ಅಣ್ಣ ಅದಕ್ಕೆ ಕಣ್ಮುಂದೆ ಬಂದ್ಮೇಲೆನೆ ನಾನ್ ನಿಮ್ಮನ್ನ ಮದ್ವೆ ಆಗೋದು ಅಂತ ಅವ್ರು ಹೇಳಿದ್ರು. ಹೇಗಿದ್ರು ದೇವ್ರ ಭಾಗ್ಯದಿಂದ ನೀವಿಬ್ರು ನಮ್ ಕಣ್ಣೆದುರಿಗೆ ಇದ್ದೀರಾ. ದಯವಿಟ್ಟು ಈ ಮದ್ವೆಗೆ ನೀವು ಒಪ್ಪಿಗೆ ಕೊಡ್ಲೇಬೇಕು. ರೀ, ನಿಜವಾಗ್ಲು ಮುದ್ದಾದ ಹುಡುಗಿ, ನಮ್ಮ ಆನಂದಿಗೆ ಸರಿಯಾದ ಜೋಡಿ. ಒಪ್ಪಿಗೆ ಕೊಡೋಣ ರೀ. ಇದೆಲ್ಲ ದೈವ ಸಂಕಲ್ಪ. ಋಣಾನುಬಂಧ ರೂಪೇಣ ಮಧುಪತ್ನಿ ಸುತಾಲೆ ಅನ್ನುವ ಹಾಗೆ ಋಣಾನುಬಂಧ ಕೂಡಿ ಬಂದ ಮೇಲೆ ನಮ್ಮ ಒಪ್ಪಿಗೆಗಿಂತ ಆ ಭಗವಂತನ ಒಪ್ಪಿಗೆ ಮುಖ್ಯ. ಅಣ್ಣ, ನಮ್ಮ ಪಾಲಿನ ದೇವರುಗಳು ನೀವೇ ಆಗಿರ್ಬೇಕಾದ್ರೆ ನೀವಿಬ್ರು ಒಪ್ಪಿಗೆನೇ ನನಗೆ ಮುಖ್ಯ ಅಣ್ಣ. ಅಕ್ಕ, ಬಾವ, ನಮ್ಗೆ ಆಶೀರ್ವಾದ ಮಾಡಿ.